ನಮಸ್ಕಾರ ಎಲ್ಲರಿಗೆ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮ ಓಕೆ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ರಿಗೂ ಶುಭ ಮುಂಜಾನೆ. ಕರೆಕ್ಟ್ 7 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗ್ತದೆ ಅಂತ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹೇಳಿದ್ದೆ. ವಿಡಿಯೋ ಅಪ್ಲೋಡ್ ಆಗಿದೆ ಕರೆಕ್ಟ್ ಬೆಳಿಗ್ಗೆ 7 ಗಂಟೆಗೆ. ಇವತ್ತು RCB ಗುಜರಾತ್ ಟೈಟನ್ಸ್ ವಿರುದ್ಧ ಹೋರಾಡ್ತಾ ಉಂಟು. ಎಲ್ಲಿ? ಗುಜರಾತಲ್ಲಿ, ಅಹಮದಾಬಾದಲ್ಲಿ ಮ್ಯಾಚ್ ನಡೀತಾ ಇರೋದು. ಮಧ್ಯಾಹ್ನ 3:15 ಮ್ಯಾಚ್ ನಡೀತಾ ಇರೋದ್ರಿಂದಾಗಿ ಬೇಗ ವಿಡಿಯೋ ಮಾಡಿ ಬೆಳಿಗ್ಗೆ 7 ಗಂಟೆಗೆ ಶೆಡ್ಯೂಲ್ ಮಾಡಿ ಇಟ್ಟಿದ್ದೇನೆ. ಇದೊಂಥರ ರಿವೆಂಜ್ ಟೈಮ್. ಎಂಥ ರಿವೆಂಜ್ ಟೈಮು? IPL 2023ರಲ್ಲಿ ಐ ಥಿಂಕ್ RCBಯ ಕೊನೆಯ ಮ್ಯಾಚ್ ಬೆಂಗಳೂರು ಸ್ಟೇಡಿಯಂ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ RCB 197 ರನ್ ಹೊಡಿತು. ವಿರಾಟ್ ಕೊಹ್ಲಿ ಅವರು ಬ್ಯಾಕ್ ಟು ಬ್ಯಾಕ್ 100 ಹೊಡೆದಿದ್ರು. ಸೊ 197 ರನ್, ಒಳ್ಳೆ ಸ್ಕೋರ್ ಮಾರೆ. ಇದು ಲಾಸ್ಟ್ IPL. ಈ IPL 197 ಹೊಡೆದ್ರೆ ಹೇ ಅಂತಂತೇವೆ. ಲಾಸ್ಟ್ IPL ಅಲ್ಲಿ 197 ಎಲ್ಲ ವೆರಿ ಗುಡ್ ಸ್ಕೋರ್. ಅಂತೂ ಡಿಫೆಂಡ್ ಮಾಡ್ಬೋದು ನಾವು ಅಂತ ಅಂದ್ಕೊಳೋದು. ಬಟ್ ಲಾಸ್ಟ್ ಇಯರ್ ಪ್ರಚಂಡ ಫಾರ್ಮಲ್ ಇದ್ದಂತಹ ಗಿಲ್ ಅವರು, ಶುಭ್ಮನ್ ಗಿಲ್ ಅವರು ಏನು ಚಚ್ಚಿದ್ರು. ಅಲ್ಲಿ ಕೊಹ್ಲಿ ಅವರು 100 ಹೊಡೆದ್ರೆ, ಈ ಕಡೆ ಗಿಲ್ ಅವರು 100 ಹೊಡೆದು 19.1 ಓವರ್ಸಲ್ಲಿಯೇ RCBಯನ್ನು ಸೋಲಿಸಿ ಬಿಟ್ಟಿತ್ತು GT. ಕೇವಲ 4 ವಿಕೆಟಲ್ಲಿ ಹೊಡೆದಾಕಿದ್ರು RCBಯನ್ನು. ಆ್ಯಂಡ್ ಆ ಜಯದೊಂದಿಗೆ GTಗೆ ಏನಾಗಲಿಲ್ಲ. GT ವಾಸ್ ದ ಟೇಬಲ್ ಟಾಪರೇ ಆಗಿದ್ರು. ಬಟ್ ಆ ಸೋಲಿನಿಂದಾಗಿ RCB ನಾಕ್ಔಟ್ ಆಯಿತು. ಮುಂಬೈ ಕ್ವಾಲಿಫೈ ಆಯಿತು ಪ್ಲೇ ಆಫಿಗೆ. ಮುಂಬೈ ಅವರು ಭಾರಿ ಡ್ಯಾನ್ಸ್ ಮಾಡಿರ್ಬೋದು ಅಂತ. ಸೊ ಇವತ್ತು ಅದಕ್ಕೆ ಒಂದು ರಿವೆಂಜ್ ಟೈಮ್. ರಿವೆಂಜ್ ಎಲ್ಲ ಎಂತಕ್ಕೆ ಮಾರ, ಗೆಲ್ಲೇಬೇಕು, ನಮಗೆ ಬೇರೆ ದಾರಿ ಇಲ್ಲ. ಗೆದ್ದರೆ ಮಾತ್ರ ನಾವು ಈ ಟೂರ್ನಮೆಂಟಲ್ಲಿ ಅಲೈವ್ ಆಗಿರ್ತೇವೆ. ಅಂದರೆ ಏನೋ ಚಾನ್ಸ್ ಇರ್ತದೆ, ಪ್ರೊಬ್ಯಾಬಿಲಿಟಿ ಇರ್ತದೆ. ಇವತ್ತು ಸೋತ್ರೆ ಅಫಿಷಿಯಲಿ ನಾವು ಔಟ್ ಆಫ್ ದ ಟೂರ್ನಮೆಂಟ್. ಹಾಗೆ ಆಗೋದು ಬೇಡ. ಸೊ ಇವತ್ತು ಅಹಮದಾಬಾದಲ್ಲಿ ಮ್ಯಾಚ್. ನೆಕ್ಸ್ಟ್ ಮ್ಯಾಚ್ ಕೂಡ ನಮ್ಮದು GT ವಿರುದ್ಧವೇ, ನಮ್ಮ ತವರು ನೆಲದಲ್ಲಿ ಬೆಂಗಳೂರಲ್ಲಿ. ಆ ಮ್ಯಾಚ್ ನಾವು ಗ್ರೌಂಡಿಗೆ ಹೋಗ್ತಾ ಇದ್ದೇವೆ. ಗ್ರೌಂಡಿಗೆಲ್ಲ, ಸ್ಟೇಡಿಯಮಿಗೆ ಹೋಗ್ತಾ ಇದ್ದೇನೆ ಮ್ಯಾಚ್ ನೋಡ್ಲಿಕ್ಕೆ. ಅಂತೂ ಇಂತು ಫಸ್ಟ್ ಟೈಮ್ RCBಯ ಮ್ಯಾಚ್, RCB ಅಂತಲ್ಲ, ಫಸ್ಟ್ ಟೈಮ್ ಯಾವುದೇ ಒಂದು ಮ್ಯಾಚನ್ನು ಲೈವ್ ಆಗಿ ಒಂದು ಸ್ಟೇಡಿಯಮಲ್ಲಿ ನೋಡ್ತಾ ಇರೋದು. ಸೊ ಅದು ನಡೀತಾ ಇರೋದು 4ನೇ ತಾರೀಕು, ಮೇ 4ನೇ ತಾರೀಕು. RCBಯ ವಿಡಿಯೋ ಬರುವುದಿಲ್ಲ, ಅಂದರೆ ಅವತ್ತು ಬರೋದಿಲ್ಲ, ಮರುದಿನ ಬೆಳಿಗ್ಗೆ ಬರ್ತದೆ. ಸೊ ಅದನ್ನು ಇವತ್ತು ಸಹ ಹೇಳ್ತಾ ಇದ್ದೇನೆ, ರಿವ್ಯೂವಲ್ಲಿ ಸಹ ಮತ್ತೆ ಪುನಃ ಹೇಳ್ತೇನೆ. ಯಾಕಂತಂದರೆ ಕೆಲವರು RCB ಮ್ಯಾಚ್ ಮಾತ್ರ ನಮ್ಮದು ವಿಡಿಯೋ ನೋಡ್ತಾರೆ. ಸೊ ಬೇರೆ ಮ್ಯಾಚ್ ಇದೆಲ್ಲ ನೋಡೋದಿಲ್ಲ. ಅದಕ್ಕೆ ಈಗಲೇ ಹೇಳ್ತಾ ಇರೋದು, ಮೇ 4ಕ್ಕೆ ವಿಡಿಯೋ ಬರೋದಿಲ್ಲ, ಅದೇ ನೈಟ್ ಬರೋದಿಲ್ಲ, ಮರುದಿನ ಬೆಳಿಗ್ಗೆ ಬರ್ತದೆ. ವಿನ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಮೊನ್ನೆ ನಾವು ವಿನ್ ಆದವು SRH ಮೇಲೆ. ನಂಗೆ ಈಗ ಸಹ ನಂಬಲಿಕ್ಕೆ ಆಗ್ತಾಯಿಲ್ಲ. ವಾವ್ ಮಾರೆ, 206 ರನ್ ಹೊಡೆದು ನಾವು 171ಕ್ಕೆ SRH ನಿಯಂತ್ರಿಸಿದೇವಲ್ಲ, ಅದು ಗ್ರೇಟ್ ಥಿಂಗ್. ಈ IPL ಅಲ್ಲಿ 250 ರನ್ನೇ ಡಿಫೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದೊಡ್ಡ ಟೀಮ್ಗಳಿಗೆ. ಅಲ್ಲ, ಎಲ್ಲ ಟೀಮ್ಗಳಿಗೆ ದೊಡ್ಡ ಅಂತೆಲ್ಲ ಹೇಳ್ಬಾರ್ದು. ಯಾವ ಟೀಮ್ಸ್ ದೊಡ್ಡ ಅಲ್ಲ, ಯಾವ ಟೀಮ್ಸ್ ಟಿಕ್ಕ ಅಂತ ಎಂತ ಗಲೀಜು ಮಾತಾಡ್ತಾರೆ. ಯಾವ ಟೀಮ್ಸ ಚಿಕ್ಕ ಅಲ್ಲ. ಬಟ್ ಸ್ಟಿಲ್ ನಾವು ಅಂಥ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಹೊಂದಿರುವಂತಹ ಅಂಥ ಪ್ರಚಂಡ ಟೀಮ್ SRH ಕೇವಲ 171ಕ್ಕೆ ನಿಯಂತ್ರಿಸಿದ್ದು ದೊಡ್ಡ ಒಂದು ಕಾನ್ಫಿಡೆನ್ಸ್ ತಂದಿದೆ RCB ತಂಡಕ್ಕೆ. 206 ರನ್ ಹೊಡೆದಿದ್ರು. ನಾನು ಈಗ ಸಹ ಹೇಳ್ತೇನೆ, ಒಂದು 20 ರನ್ ಶಾರ್ಟ್ ಆಯಿತು ಅಂತವೇ ನಾನು ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ 35 ರನ್ನಿಂದ ನಾವು ಸೋಲಿಸಿದ್ದೇವಲ್ಲ. ನಾವು SRH ಮೇಲೆ 25 ರನ್ನಿಂದ ಸೋತಿದ್ದೆವು. ಆ್ಯಂಡ್ SRH ಅವರ ತವರು ನೆಲದಲ್ಲಿ 35 ರನ್ನಿಂದ ನಾವು ಸೋಲಿಸಿರೋದು ಗ್ರೇಟ್ ಥಿಂಗ್. ಆ ಮೊಮೆಂಟಮ್ ಕ್ಯಾರಿ ಮಾಡಬೇಕು. ಇಲ್ಲೇ ಇದ್ರೆ SRH ಮೇಲೆ ಗೆದ್ದದ್ದು ಸಹ ವೇಸ್ಟ್ ಆಗ್ತದೆ. ಮೊಮೆಂಟಮ್ ಎಂತ ಕ್ಯಾರಿ ಮಾಡ್ಬೇಕಂತಂದರೆ, ಈಗ ಸಹ ನಾ ಹೇಳೋದು, ಫಸ್ಟ್ ಬ್ಯಾಟಿಂಗ್ ಮಾಡಿ ನಿಮ್ಗೆ ಎಷ್ಟು ರನ್ ಹೊಡಿಲಿಕ್ಕೆ ಆಗ್ತದೆ ಅಷ್ಟು ರನ್ ಹೊಡೀರಿ. ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಆಗ್ತದೆ ಒಪೋನೆಂಟ್ ಮೇಲೆ. ಯಾಕಂತಂದರೆ ಚೇಸ್ ಮಾಡ್ತೇವೆ ಹಾಗೆ ಹೀಗಂತೆಲ್ಲ, ಅಂದರೆ ಇಫ್ ಯು ಆರ್ ವೆರಿ ಗುಡ್ ಎಟ್ ಚೇಸಿಂಗ್ ಮಾಡಿ. ಬಟ್ ನಾನು ಕೇಳಿದೆ, ಫಸ್ಟ್ ಬ್ಯಾಟಿಂಗ್ ಮಾಡೋದು ಒಳ್ಳೆಯದು. ಆ್ಯಂಡ್ GT ಲಾಸ್ಟ್ ಟೈಮ್ ಅಂದರೆ ಈ IPL ಅಲ್ಲಿ ಅಹಮದಾಬಾದ್ ಗ್ರೌಂಡಲ್ಲಿ ಲಾಸ್ಟ್ ಟೈಮ್ ಆಡಿದಾಗ 89 ರನ್ನಿಗೆ ಆಲ್ ಔಟ್ ಆಗಿದ್ರು. ಅದಾದಮೇಲೆ ಅವೇ ಮ್ಯಾಚಸ್ ಅವರೇ ಆಡಿರೋದು. ಸೊ ಈಗ ಮತ್ತೆ ಪುನಃ ಅಹಮದಾಬಾದಲ್ಲಿ ಆಡ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರ್ಬೋದು, ಅಯ್ಯೋ 89ಕ್ಕೆ ಆಲ್ ಔಟ್ ಆಗಿದ್ದೇವೆ ಮಾರೇ ಈ ಗ್ರೌಂಡಲ್ಲಿ ಅಂತ. ಸೇಮ್ ಪಿಚ್ ಇರ್ತದೆ ಇಲ್ಲೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಸೊ ಪ್ರೊಜೆಕ್ಟೆಡ್ ಸ್ಕೋರ್ ಏನು, ಪಾರ್ ಸ್ಕೋರ್ ಏನು, ಅದೆಲ್ಲ ಸದ್ಯಕ್ಕಂತೂ ಗೊತ್ತಿಲ್ಲ. ಬಟ್ RCB ಅಂತೂ ಸೇಮ್ ಟೀಮ್ ಇಟ್ಕೊಂಡು ಹೋಗ್ತದೆ ಫಾರ್ ಶ್ಯೂರ್. ಯಾಕಂದರೆ ವಿನ್ ಆದ ಟೀಮನ್ನು ಯಾಕೆ ಚೇಂಜ್ ಮಾಡಬೇಕು? ವಿರಾಟ್ ಕೊಹ್ಲಿ ಅವರು ಡೆಫಿನೆಟ್ಲಿ ಅವ್ರದ್ದು ಒಂದು ಆ ರೇಡಾರಲ್ಲಿ ಬಂದಿದ್ದಾರೆ. ಎಂತ ಅವರದ್ದು ಸ್ಟ್ರೈಕ್ ರೇಟ್ ಮತ್ತೆ ಪುನಃ ಮಾತುಕತೆಯಲ್ಲಿ ಬಂದಿದೆ ಎಲ್ಲರ ಬಾಯಲ್ಲಿ. ವಿರಾಟ್ ಕೊಹ್ಲಿ ಸ್ಲೋ ಆಡಿದ್ರು, ಸ್ಪಿನ್ನರ್ಸಿಗೆ ಅಟ್ಯಾಕ್ ಮಾಡೋದಿಲ್ಲ, ಸ್ಪಿನ್ನರ್ಸ್ ಬಂದ ಕೂಡಲೇ ಬರೀ ಸಿಂಗಲ್ ತೆಗಿತಾರೆ, ಪವರ್ ಪ್ಲೇ ಆದಮೇಲೆ ಅವ್ರದ್ದು ರನ್ ಏನು ವೇಗ ಏಕದಮ್ ಡ್ರಾಪ್ ಆಗ್ತದೆ ಹಾಗೆ. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಹಾಗೆ ಇತ್ತು. ಲಾಸ್ಟ್ ಮ್ಯಾಚಲ್ಲಿ ಫಸ್ಟ್ 18 ಬಾಲಿಗೆ 32 ರನ್ ಹೊಡೆದ್ರು, ನೆಕ್ಸ್ಟ್ 25 ಬಾಲಿಗೆ ಕೇವಲ 17 ರನ್ ಹೊಡೆದಷ್ಟೇ. ಆ್ಯಂಡ್ ನೋ ಬೌಂಡ್ರಿ, ನೋ ಸಿಕ್ಸ್ ಆ ಟೈಮಲ್ಲಿ. ಸೊ ಆದ್ದರಿಂದ
ಎಲ್ಲರಿಗೂ ಸಹ ಆನ್ಸರ್ ಮಾಡ್ಬೇಕಂತ ಅವರಿಗೆ ಸೇರ್ತದಲ್ಲ. ಸುಮ್ಮನೆ ಹೇಳ್ತಾರೆ ಹೊರಗಡೆ ಏನು ಮಾತಾಡ್ತಾರೆ ಅದು ನಮ್ಗೆ ಫರಕ್ ಆಗೋದಿಲ್ಲ ಅಂತ. ಎಲ್ಲ ಸಹ ಫರಕ್ ಆಗ್ತದೆ, ಎಲ್ಲ ಸಹ ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಎಲ್ಲರಿಗೆ ಸಹ ಉತ್ತರ ಕೊಡಲಿಕ್ಕೆ ವಿರಾಟ್ ಕೊಹ್ಲಿ ಅವರು ಕಾತರದಿಂದ ಕಾಯ್ತಾ ಇರ್ತಾರೆ. ಐ ಥಿಂಕ್ ಅವರು ಫ್ರಮ್ ದ ಬಾಲ್ ಒನ್ ಹಿ ವಿಲ್ ಅಟ್ಲೀಸ್ಟ್ ಟ್ರೈ. ಸಕ್ಸೀಡ್ ಆಗ್ತಾರೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಅವರು ಟ್ರೈ ಮಾಡ್ತಾರೆ ತೆಗೆದು ಬಾರಿಸ್ಲಿಕ್ಕೆ ಅಂತ. ಅವರು ಸಕ್ಸೀಡ್ ಆಗಲಿ, ದೊಡ್ಡ ಮೊತ್ತ ಕಲೆ ಆಗಲಿ RCB, ಅಥವಾ ಚೇಸ್ ಮಾಡೋದಿದ್ರೆ ಚೇಸ್ ಮಾಡಿ ವಿನ್ ಆಗಲಿ ಅಂತ ಬಯಸೋದು. ಬೌಲಿಂಗಲ್ಲಿ ಎಲ್ಲ ವರ್ಕ್ ಆಯ್ತಲ್ಲ. ಸಿರಾಜ್ ಅಣ್ಣ 4 ಓವರಿಗೆ ಕೇವಲ 20 ರನ್ ಕೊಟ್ಟದ್ದು SRH ಮೇಲೆ. ಯೂಶ್ವಲಿ ಅವರು 1 ಓವರಿಗೆ 20 ರನ್ ಕೊಡ್ತಾರೆ. ಖುಷಿ ಆಯ್ತು ನಮಗಂತೂ. ಆ್ಯಂಡ್ ಸ್ವಪ್ನಿಲ್ ಸಿಂಗ್ ಅವರು 3 ಓವರಿಗೆ 40 ರನ್ ಬಿಟ್ಟು ಕೊಟ್ಟರೆ SRH ಮೇಲೆ. ಬಟ್ ಕೀ ವಿಕೆಟ್ ತೆಗೆದ್ರಲ್ಲ ಕ್ಲಾಸನ್ ಮತ್ತು ಮಾರ್ಕ್ರಮ್ ಅವರದ್ದು, ಅದು ಮಾತ್ರ ಮ್ಯಾಟರ್ ಆಗೋದು. ವಿಕೆಟ್ ಟೇಕಿಂಗ್ ಬೌಲರ್ಸ್ ಬೇಕು ನಮಗೆ. ಆ್ಯಂಡ್ ಕಳೆದ 3 ಮ್ಯಾಚ್ಗಳಿಂದ ಕರಣ್ ಶರ್ಮಾ ಅವರು ಬ್ಯೂಟಿಫುಲ್ ಆಗಿ ಬೌಲ್ ಆಗ್ತಾ ಇದ್ದಾರೆ. ಕರಣ್ ಶರ್ಮಾ ಅವರು ಅದೇ ಲೈನ್ ಆ್ಯಂಡ್ ಲೆಂತನ್ನು ಮೈಂಟೈನ್ ಮಾಡಿದರೆ ನಮಗೆ ಭಾರಿ ಒಳ್ಳೆಯದು. ಆ್ಯಂಡ್ ನಮಗೆ ಮೇಯ್ನ್ ಏನು ಗೊತ್ತುಂಟಾ, ಅಲ್ಲಿ ಗಿಲ್ ಔಟ್ ಆಗಬೇಕು. ಗಿಲ್ ಈಗ ಫಾರ್ಮಲ್ಲಿ ಇಲ್ಲ, ಭಾರಿ ಪ್ರೆಷರಲ್ಲಿದ್ದಾರೆ. ದಯವಿಟ್ಟು ಫಾರ್ಮಿಗೆ ಬರದಿದ್ದವರಿಗೆ ಮತ್ತೆ ಪುನಃ ಫಾರ್ಮ್ ಬರುವಾಗೆ ಮಾಡುವಂತಹ ಉದಾರತೆ ನಮಗೆ ಬೇಡ. ಅಷ್ಟು ಉದಾರ ಮನಸ್ಸು ತೋರೋದು ಬೇಡ RCB. ಗಿಲ್ಲನ್ನು ಬೇಗ ಔಟ್ ಮಾಡಿದೆ ಅರ್ಧ ಮ್ಯಾಚ್ ವಿನ್ ಆದಾಗ. ಯಾಕಂತಂದರೆ ಗಿಲ್ ಔಟ್ ಆದ ಕೂಡಲೇ ಒಂದು ಆಟೋಮೆಟಿಕ್ ಪ್ರೆಷರ್ ಕ್ರಿಯೇಟ್ ಆಗ್ತದಲ್ಲ. ಸಹ ಅವ್ರಂಥ ಫಾರ್ಮಲ್ಲೇನಿಲ್ಲ, ಭಯಂಕರ ಫಾರ್ಮಲ್ಲಿ ಇರೋದು, ಕನ್ಸಿಸ್ಟೆಂಟಾಗಿ ಆಡ್ತಾ ಇರೋದು ಕೇವಲ ಒಂದು ಪ್ಲೇಯರ್ ಅವ್ರದ್ರಲ್ಲಿ, ಅದು ಸಾಯಿ ಸುದರ್ಶನ್. ಮಿಲ್ಲರ್ ಕೂಡ ಫಾರ್ಮಲ್ಲಿ ಇಲ್ಲ. ಮಿಲ್ಲರ್ ಅನ್ಸ ಬೇಗ ಔಟ್ ಮಾಡಿದರೆ ಭಾರಿ ಒಳ್ಳೆಯದು. ಆ್ಯಂಡ್ ಅವ್ರದ್ದು ಕನ್ಸಿಸ್ಟೆಂಟಾಗಿ ಯಾರು ಆಡ್ತಾ ಇರೋದು ಅಂತಂದರೆ, ಎಲ್ಲ ವಿಕೆಟ್ ಹೋದ್ಮೇಲೆ ರಾಶಿದ್ ಖಾನ್ ಅವ್ರು ಬಂದು ದಡಬಡ ಅಂತ ಬ್ಯಾಟ್ ಬೀಸ್ತಾರೆ. ಟ್ರೂ ಆಲ್ರೌಂಡರ್. ಸೊ ಅವರನ್ನು ಮತ್ತೆ ನೋಡಿಕೊಳ್ಳುವುದು. ಮೇಯ್ನ್ ಕೀ ಬ್ಯಾಟ್ಸ್ಮನ್ ಅವ್ರದ್ದು ಗಿಲ್ ವಿಕೆಟ್ ತೆಗಿಲೇಬೇಕು. ಯಾಕಂತಂದರೆ ವಿಕೆಟ್ ತೆಗೆದಿದ್ರೆ ಅವ್ರು ನಿಂತರೆ ಅವ್ರು ದೊಡ್ಡ ಇನ್ನಿಂಗ್ಸ್ ಆಡ್ತಾರೆ ಫಾರ್ ಶೋರ್. ಈಸ್ ಅ ಗ್ರೇಟ್ ಬ್ಯಾಟ್ಸ್ಮನ್, ಅದರಲ್ಲಿ ಏನು ಡೌಟ್ ಇಲ್ಲ. ಕೊಹ್ಲಿಗೆ ಮುಂದೆ ಎಂತ, ಕೊಹ್ಲಿಗೆ ಸುಮಾರು ಸಲ ಸ್ಟೇಟಸ್ ಹಾಕಿದಾರಲ್ಲ, ನಾವು ಕೊಹ್ಲಿಗೆ ಕಿಂಗ್ ಅಂತ ಕರಿತೇವೆ. ನಮ್ಮ ಕಿಂಗ್ಗೆ ಸುಮಾರು ಸಲ ಸ್ಟೇಟಸ್ ಹಾಕಿ ಹೊಗಳಿದ್ದಾರೆ. ಯಾರನ್ನು, ಗಿಲ್ ಅವರನ್ನು ಹೊಗಳಿದ್ದಾರೆ, ಸೂರ್ಯಕುಮಾರ್ ಯಾದವ್ ಅವರನ್ನು ಹೊಗಳಿದ್ದಾರೆ. ಹೀಗೆ ಸುಮಾರು ಜನರನ್ನು ಸ್ಟೇಟಸಲ್ಲಿ ಎಲ್ಲ ಹಾಕಿ ಹೊಗಳಿದ್ದಾರೆ. ಗಿಲ್ ಅವರ ವಿಕೆಟ್ ತೆಗಿಲೇಬೇಕು. ಮತ್ತು ಫರ್ಗ್ಯೂಸನ್ ದಯವಿಟ್ಟು ಮಾರ್ರೆ ಸ್ವಲ್ಪ ಲೈನ್ ಆ್ಯಂಡ್ ಲೆಂತ್ ಎಂತ. ಎಲ್ಲ ಮ್ಯಾಚಲ್ಲಿ ನಾವು ಸುಮ್ಮನೆ ಬಡ್ಕೊಳ್ಳೋದಷ್ಟೇ, ಫರ್ಗ್ಯೂಸನ್ ಅವರಿಗೆ ಚಾನ್ಸ್ ಕೊಡಬೇಕು ಹಾಗೆ ಹೀಗೆ ಅಂತ. ನಾವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪಡ್ಕೊಳ್ಳೋದಕ್ಕಾದರೂ ಒಂದು ಚಾನ್ಸ್ ಸಿಕ್ಕಾಗಿ ಚಂದ ಮಾಡಿ ಆಡಬೇಕಲ್ಲ. ಫರ್ಗ್ಯೂಸನ್ ಅವರು ಸೋ ಡಿಸಪಾಯಿಂಟೆಡ್. ಅವರ ಪರ್ಫಾರ್ಮೆನ್ಸ್ ಒಂಚೂರು ಸಹ ಇಷ್ಟ ಆಗಲಿಲ್ಲ. ದೊಡ್ಡ ರನ್ ಮೆಷಿನ್ ಆಗಿ ಹೋಗಿದ್ದಾರೆ. ಅವರೊಂಚೂರು ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ನಮ್ಮ ಬ್ಯಾಟಿಂಗಲ್ಲಿ ಲಾಂಬ್ರೋರವರು ಮತ್ತೆ ಪುನಃ ಹಳ್ಳೆ ಹಿಡ್ದಿದ್ದಾರೆ. ಬಟ್ ಚಾನ್ಸ್ ಕೊಡ್ತಾರಪ್ಪ. ವಿನ್ನಿಂಗ್ ಕಾಂಬಿನೇಷನ್ 1 ತಿಂಗಳು ಸರಿಸುಮಾರು 1 ತಿಂಗಳಾದ್ಮೇಲೆ ನಾವು ವಿನ್ ಆಗಿರೋದು. ಲಾಸ್ಟ್ ವಿನ್ ಆಗಿದ್ದು ಎಂತ ತಪ್ಪು ಅಂತ ಲಾಸ್ಟ್ ವಿನ್ ಆಗಿದ್ದು ಮಾರ್ಚ್ 25 ಅದಾದಮೇಲೆ ಏಪ್ರಿಲ್ 25 ವಿನ್ ಆದದ್ದು. ಕರೆಕ್ಟ್ 1 ತಿಂಗಳಾದ್ಮೇಲೆ ನಾವು ವಿನ್ ಆದದ್ದು. ಸೊ ವಿನ್ ಆದ ಟೀಮ್ ಜೊತೆಗೆ ನಾವು ಹೋಗ್ತೇವಲ್ಲ. ಸೊ ಡೆಫಿನೆಟ್ಲಿ ಮತ್ತೆ ಟೀಮ್ ಅಂತ ಚೇಂಜ್ ಮಾಡ್ಲಿಕ್ಕೆ ಹೋಗಿ ಸೋತ್ರೆ ಯಾಕೆ ಟೀಮ್ ಚೇಂಜ್ ಮಾಡಿದ್ದು ಅಂತ ಎಲ್ಲರೂ ಸಹ ಬೈತಾರೆ, ಇನ್ಕ್ಲೂಡಿಂಗ್ ಗಣೇಶ್ ಕಾರಂತ್ ಅಥವಾ ಜನಾರ್ದನ್ ಸರ್ ಮತ್ತು ಚಿಕ್ಕ ಪುಟ್ಟ ಮಕ್ಕಳು ಎಲ್ಲರೂ ಸಹ ಬೈತಾರೆ. ಸೊ ಆದ್ದರಿಂದ ವಿನ್ನಿಂಗ್ ಕಾಂಬಿನೇಷನ್ ಜೊತೆ RCB ಹೋಗಲಿ ಅನ್ನೋದು ನಮ್ಮ ಒಂದು ಅಂಬೋಣ ಅಷ್ಟೇ. ಫಸ್ಟ್ ಗಿಲ್ ಅವರ ವಿಕೆಟ್ ತೆಗಿಬೇಕು. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕಂಟ್ರೋಲ್ ಮಾಡಲಿ ಅಪ್ಪ. ಫಸ್ಟ್ ಬೌಲಿಂಗ್ ನಮಗೆ ಸಿಕ್ಕಿದರೆ 200 ಹಬ್ಬ ಅಂದರೆ 200 ರನ್ಗಿಂತಲ್ಲ ಜಾಸ್ತಿ ಬಿಟ್ಕೊಡೋದು ಬೇಡ. ಒಂದು 180 190ಕ್ಕೆ ರಿಸ್ಟ್ರಿಕ್ಟ್ ಮಾಡಿದರೆ ಆರಾಮ್ಸೆ ಚೇಸ್ ಮಾಡ್ಬೋದು. ಸುಮ್ಮನೆ 230 ಮೇಲೆ ಹೊಡಿಸ್ಕೊಂಡ್ರೆ ಉಂಟಲ್ಲ, ಆಗೋದಿಲ್ಲ. ಕಷ್ಟ ಉಂಟು. ಸೊ ಹೊಡಿಸ್ಕೊಳ್ಳೋದು ಬೇಡ. ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದರೆ 230 ರನ್ ನೋಡಿರಿ. ಫಸ್ಟ್ ಬೌಲಿಂಗ್ ಸಿಕ್ಕಿದರೆ 130ಕ್ಕೆ 190ಕ್ಕೆ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ಕಡಿಮೆ ಆದರೆ ಸೂಪರ್. ನಾಳೆ ಕೊಹ್ಲಿ ಆಡ್ತಾರೆ. ನಾಳೆ ಅಲ್ಲ, ಸಾರಿ, ಇವತ್ತು ನಾನು ನೈಟ್ ವೀಡಿಯೋ ಮಾಡ್ತಿರೋದಲ್ಲ, ಇವತ್ತು ಕೊಹ್ಲಿ ಆಡ್ತಾರೆ ಅಂತ ಅನ್ನಿಸ್ತಾ ಉಂಟು. ಎಸ್, ನಿಮ್ಗೆಂತ ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿ, ಹಾಗಾದರೆ ಬರುವ ಮ್ಯಾಚ್ ಆದ ಕೂಡಲೇ ವೀಡಿಯೋ ಬರ್ತದೆ. 3:15 ಮ್ಯಾಚ್ 7:20 ಮುಗೀತದಲ್ಲ, 7:45 ಹಾಗೆ ವೀಡಿಯೋ ಬಂದಿರ್ತದೆ. ಸೆಕೆಂಡ್ ಮ್ಯಾಚ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ಸ್ಟಿಲ್ ವೀಡಿಯೋ ನೋಡಬೇಕು ನೀವು. ನಿಮಗೋಸ್ಕರ ವೀಡಿಯೋ ಮಾಡ್ತಿದ್ದೇನೆ. ಚಾನಲ್ಗೆ ಲಟ್ ಅಂತ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಹಂಚಿ ಹರಡಿ 54,000 ಮಾಡಿ. ಸರಿಯಾಗಿರುವ ನಮಸ್ಕಾರ.